ಸರ್ ಇದು ಹೆಗ್ಗೊಂಡಳ್ಳಿ, ಇದು ಸರ್ವೆ ನಂಬರ್ 77/2, 4 ಎಕರೆ 39 ಗುಂಟೆ. ಜಗಳ ಬಂದು 10ನೇ ತಾರೀಕು ಇಲ್ಲಿ JCB ಎತ್ಕೊಂಡ್ಬಂದು ಎಲ್ಲಪ್ಪ ಜಗಳ ಮಾಡ್ತಾನೆ. ಇಲ್ಲಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ದೂರು ಕೊಟ್ಟಿರ್ತೀರಿ ಹೊರ್ತು ಸ್ಟೇಷನಲ್ಲಿ. ಅವರು ಬಂದಿಲ್ಲ ಅವರು. ಆಮೇಲೆ ತಿರ್ಗಾ 14ನೇ ತಾರೀಕು ಬೆಳಿಗ್ಗೆ 8:15 ಬಂದು ಇಲ್ಲಿ ಕಾರ್ ಹಾಕ್ಕೊಂಡು ಇರ್ತಾರೆ. ನಾನು ಕ್ಯಾಮ್ರಾದಲ್ಲಿ ನೋಡ್ತೀನಿ. ಆಮೇಲೆ ನೋಡಿದಾದ್ಮೇಲೆ ಜಾಗಕ್ಕೆ ಬರ್ತೀನಿ. ಬಂದಾದಮೇಲೆ ಎಲ್ಲಪ್ಪ ಅವ್ರ ಮಗ ಏನು ಮಾಡ್ತಾರೆ, ನಾನು 2 ವೀಲರ್ ನಿಲ್ಸ್ಕೊಂಡಿರ್ತೀನಿ. ಇಲ್ಲಿ ನಿಲ್ಸ್ಕೊಂಡಿದ್ದಾಗ ಬಂದು ಜಗಳ ಮಾಡ್ತಾರೆ ಎಲ್ಲಪ್ಪ. ಆವಾಗ ಅರುಣ ಅನ್ನೋ ಹುಡುಗ ಬರ್ತಾನೆ ಇಲ್ಲಿ, ನಮ್ಮ ಚಿಕ್ಕಪ್ಪ ಮಗ. ಬಂದಾಗ ಅವಾಗ ಎಲ್ಲಪ್ಪ ಏನು ಮಾಡ್ತಾನೆ, ಕಾರಿಂದ ಮುಚ್ಚೆತ್ಕೊಂಬಂದು ಫಸ್ಟ್ ತಲೆಗೆ ಹಾಕೋಕೆ ಬರ್ತಾನೆ. ಆಮೇಲೆ ನಾನು ಕೈ ಅಡ್ಡ ಹಾಕ್ತೀನಿ. ಕೈ ಅಡ್ಡ ಹಾಕೋಕೆ ಬಂದಾದಮೇಲೆ ಆಮೇಲೆ ಕೈಗೆ ಏಟು ಬೀಳ್ತಾಯಿದೆ. ಆಮೇಲೆ ಅರುಣ ಅನ್ನೋನಿಗೆ ಹೆಂಗೆ ಸಿಗ್ತೈತೆ ಹಂಗೆ ತಲೆಗೆ ಹಾಕೋಕೆ ಬಂದ. ಅವನು ತಪ್ಪಿಸ್ಕೊಂಡು ಕೈ ಅಡ್ಡ ಎಲ್ಲ ಕೊಟ್ಟ. ಆಮೇಲೆ ಕೆಳಗೆ ಬಿದ್ದಾಗ ಕಾಲ್ಗೆ ಎಲ್ಲ ಹೊಡಿತಾನೆ. ಯಾರೋ ಎಲ್ಲಪ್ಪನವನು ಮಗನೂ ದೊಣ್ಣೆ ಎತ್ಕೊಂಡು ಕತ್ತತ್ರ ಇವೆಲ್ಲ ಹೊಡಿತಾನೆ. ಆಮೇಲೆ ಏನು ಮಾಡ್ತಾರೆ ಅವರು, ನಾನೇನು ಮಾಡ್ತೀನಿ, ಹಿಂಗೆ ಹೋಗ್ಬಿಡ್ತೀನಿ ಈ ಕಡೆ ಸೈಡ್ಗೆ. ಅವ್ರೇನು ಮಾಡ್ತಾರೆ, ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅವರೇ ಹೋಗ್ಬಿಡ್ತಾರೆ. ಇವರು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಇದು ಆಮೇಲೆ ಇದು ಹೊರ್ತು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾರ ಮೇಲೆ? ಎಲ್ಲಪ್ಪ ಅವ್ರ ಮಗ ಮೇಲೆ. ಏನು ಅವ್ರ ಮಗನ ಹೆಸರು? ಅಂಜನ್. ಆಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಇದು ನಾನು ಹೋಗಿ ಸಂಜೆ ಸಲ ಅಡ್ಮಿಟ್ ಆಗ್ತೀನಿ. ಆಮೇಲೆ ಪೊಲೀಸರೆಲ್ಲ ಬರ್ತಾರೆ. ಇವೆಲ್ಲ ಇಸ್ಕೊಂತಾರೆ, ನಾವು ಏನು ಸ್ಟೇಟ್ಮೆಂಟ್ ಹೇಳ್ತೀರಿ ಇವೆಲ್ಲ. ಇವ್ರಿಗೆ ಬಂದು ಬ್ಯಾಕ್ ಸಪೋರ್ಟ್ ಬಂದು ಗೋವಿಂದರಾಜು, ಅಶ್ವಥ್ ರೆಡ್ಡಿ, ಭಾರತೇಶು, ಜಗದೀಶು ಇವರು ಇದು ಮಾಡ್ತಾರೆ, ಬ್ಯಾಕ್ ಸಪೋರ್ಟ್ ಮಾಡ್ತಾರೆ ಇವರು. ಈ ನಮ್ಮ ತಂದೆನ ಬಂದು 2010 ಪ್ಲ್ಯಾನ್ ಮಾಡಿ ಆಕ್ಸಿಡೆಂಟ್ ಮಾಡಿ ತಿರ್ಸ್ತಾರೆ ಅವರು. ಯಾರೋ ಎಲ್ಲಪ್ಪ ಇವರೆಲ್ಲ ಸರಿ ಟೀಮ್ ಇವರು. ಆಮೇಲೆ ಬಂದು ನಾವೇನು ಮಾಡ್ತೀರಿ, ಎಲ್ಲ ಆಯೋಗದಲ್ಲಿ ಕೇಸು ಇವೆಲ್ಲ ಇದೆ, ನಮ್ಮ ಕಡೆ ಆಗಿದೆ ಆಯೋಗದಲ್ಲಿ. ಇಷ್ಟೆಲ್ಲ ಆಗಿ ಕೂಡ ಸಜಾಪುರ ಸ್ಟೇಷನ್ ಆಗಲಿ, ಹೊರ್ತು ಸ್ಟೇಷನ್ ಆಗಲಿ, ಆಮೇಲೆ ಇದು ಕಮಿಷನರ್ ಆಫೀಸು ಇವೆಲ್ಲ ನಾವು ದೂರು ಕೊಡ್ತೀರಿ. ಆದರೆ ನಮಗೆ ಪೊಲೀಸಿಂದ ರಕ್ಷಣೆ ಏನಿಲ್ಲ. ಎಲ್ಲ ಅವ್ರ ಕಡೆನೇ ಇದ್ದಾರೆ ಸರ್ ಇವೆಲ್ಲ ಟೀಮ್ ಎಲ್ಲ ಫುಲ್ಲು. ಸರ್ ಇದು ಗಲಾಟೆ ಆಗಿದೆ ಯಾವಾಗ? ಇದು 14ನೇ ತಾರೀಕು ಬೆಳಿಗ್ಗೆ ಸರ್. ಯಾವಾಗ? ಯಾವ ತಿಂಗಳು? ಏಪ್ರಿಲ್ 14. ಯಾಕೆ ಸರ್? ಹಾಸ್ಪಿಟ್ಲಲ್ಲಿದ್ದು ಸರ್ ಅಡ್ಮಿಟ್ ಆಗಿ, ಅದಕ್ಕೆ ಲೇಟ್ ಆಗಿ. ಭಯ ಇಕ್ಸಿದ್ರ ನಿಮಗೆ? ಇಲ್ಲ, ಎಲ್ಲಪ್ಪ ಅವರು ಇಲ್ಲಿ ಬಂದು 13ನೇ ತಾರೀಕು ಕೂಡ ಬರ್ತಾರೆ. ಅವರು 13ನೇ ತಾರೀಕು ಕೂಡ ಬರ್ತಾರೆ. ಎಲ್ಲಪ್ಪ ಬಂದು ನಿಮ್ಮನ್ನು ನಿಕ್ಕಲ್ಲ ಹಂಗೆ ಹಿಂಗೆ ಅಂತೇಳಿ ಇದಂತಾರೆ. ನಾನೇನು ಮಾಡ್ತೀನಿ, ಅವತ್ತೇನು ಮಾತಾಡಲ್ಲ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅದಾದಮೇಲೆ ಇಷ್ಟು ಇದಾಗಿರೋ ಸರ್ ಇದು. ಇವಾಗ ಏನು ಕೇಳ್ಕೊಳ್ತೀರಿ? ಏನು ಕೇಳ್ಕೊಳ್ತಾರೆ? ನಮ್ಗೆ ನ್ಯಾಯ ಬೇಕು ಸರ್. ನಮಗೆ ಇದೆಲ್ಲ ಕಾರಣ ಬಂದು ಇವ್ರು ಎಷ್ಟು ಜನ ಹೇಳಿದ್ದೀರಾ ಅಷ್ಟು ಜನ ಕಾರಣ ಸರ್ ಇದಕ್ಕೆಲ್ಲ. ನಮ್ಗೇನೇನು ಆಯ್ತಂದ್ರೆ ಅವರ ಕಾರಣ. ನಮ್ಮ ಕುಟುಂಬಕ್ಕೆ, ನಮ್ಮ ಮಾವ ಕುಟುಂಬಕ್ಕೆ ರಕ್ಷಣೆ ಬೇಕು ಸರ್. ಆಸ್ತಿ ವಿಚಾರವಾಗಿ ಕೋರ್ಟಲ್ಲಿ ಕೇಸ್ ಇರುತ್ತೆ. ಅದು ಕೋರ್ಟಲ್ಲಿ ಇದೆ. ಅದು ಬಂದು ಈ ಥರ ಬಂದು ಮಾಡೋದು ಎಷ್ಟು ಸರ್? ನೋಡಿ ಸರ್, ಹಿಂಗೆಲ್ಲ ಮಾಡಿದ್ದಾರೆ ಅವರು. ಉದ್ದೇಶ ಏನು ಅವ್ರದ್ದು? ಅದೇ ಜಮೀನು ಕಿತ್ಕೊಳಕ್ಕೋಸ್ಕರ ಅವರು ಈ ಥರ ಮಾಡ್ತಾರೆ ಸರ್. ಎಷ್ಟು? ಈ 4 ಎಕರೆ ಎಷ್ಟು? 4 ಎಕರೆ 39 ಗುಂಟೆ ಸರ್. ಅಷ್ಟು ಕಿತ್ಕೊಳ್ಳೋಕ್ಕೆ? ಹೌದು ಸರ್. ಅದರಲ್ಲಿ 2 ಎಕರೆ 13 ಗುಂಟೆ ನಮ್ಮ ತಂದೆ ಭಾಗಾಂಶ ಇದೆ. ಅದು ಕೇಸ್ ಕೋರ್ಟಲ್ಲಿದೆ, ಅದು ನಾವು ನೋಡ್ಕೊತಿರೋದು. ಅದಾದಮೇಲೆ ಇಷ್ಟೆಲ್ಲ ಮಾಡಿದ್ದಾರೆ ಸರ್ ಅವರು. ಅಂದರೆ ಈ ಮಧ್ಯದಲ್ಲಿ ಏನು ನ್ಯಾಯ ಪಂಚಾಯತಿ ಏನು ಆಗಿಲ್ವಾ? ಇಲ್ಲ ಸರ್. ಯಾಕೆಂದರೆ ನಾವು ಕಾನೂನು ರೀತಿಯಲ್ಲಿ ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲ ಇದು ಮಾಡ್ತಾ ಇದ್ದೀರಿ. ಹೋರಾಟ ಕೂಡ ಆಗಿದೆ, ವಿಧಾನಸೌಧದಲ್ಲಿ ಚರ್ಚೆನೇ ಆಗಿದೆ ಇದ್ರ ಬಗ್ಗೆ. ಆದ್ರೂ ಈ ಥರ ವಿಧಾನಸೌಧದಲ್ಲಿ ಶಾಸಕರು ಮಾತಾಡಿದ್ರು. ಹ್ಞೂ ಸರ್. ಸಿದ್ದರಾಮಯ್ಯ ಸಾಹೇಬರು MLA ಆನೇಕಲ್ಲ. ಅದೇ ಜಮೀನು ಬಗ್ಗೆನೇ ಮಾತಾಡಿದ್ರು ಸರ್. ಸೆಷನಲ್ಲೂ ಡಿಸ್ಕಸ್ ಆಗಿತ್ತು. ಹ್ಞೂ ಸರ್. ಇಷ್ಟಾಗಿ ಕೂಡ ನ್ಯಾಯ ಸಿಗ್ತಾ ಇಲ್ಲ ಸರ್. ಯಲ್ಲಪ್ಪನವ್ರು ಬಂದು ಮಚ್ಚಿಟ್ಕೊಂಡ್ಬಂದು 8:30 ಸುಮಾರು ಕಾಯ್ಕೊಂಡಿದ್ದೆ. ನಮ್ಮ ಅಣ್ಣ ಮೇಲೆ ಗಲಾಟೆ ಮಾಡ್ತಾಯಿದ್ರು. ಆಗ ನಾನು ಬಿಡ್ಸಕ್ಕಂದು ಹೋದಾಗ ಸಾಯ್ಸಕ್ಕಂದ್ಬಿಟ್ಟೆ ಪ್ರಯತ್ನ ಪಟ್ಟು ಸಾಯ್ಸೋಕ್ಕೆ ಬಂದು ಕೈ ಅಡ್ಡ ಕೊಟ್ಟು ಮತ್ತೆ ಕೆಳಗಡೆ ಬಿದ್ದಾಗ ಮತ್ತೆ ಕಾಲಿಗೆಲ್ಲ ಹೊಡೆದು ಇದು ಮಾಡಿದ್ದಾರೆ ಸರ್. ಏನು ವಿಚಾರಕ್ಕೆ? ಜಮೀನು ವಿಚಾರ ಸರ್. ಎಷ್ಟು ಎಕರೆ ಜಮೀನು? 2 ಎಕರೆ 17 ಗುಂಟೆ ಇಲ್ಲಿ ಇದೆ ಸರ್. ಹೆಗ್ಗೊಂಡಳ್ಳಿ ಗ್ರಾಮ 77/2. ಅವರೇ ನಿಮ್ಮ ರಿಲೇಷನ್ ಅಥವಾ ಏನು ಊರಿನವರ? ಏನವರು? ಅವರು ನಮ್ಮ ರಿಲೇಷನ್ ಚಿಕ್ಕಪ್ಪನವರು, ಯಲ್ಲಪ್ಪನವರು. ಊರಿನಲ್ಲಿ ಇದು ಲಕ್ಷ್ಮೀನಾರಾಯಣ, ಗೋವಿಂದರಾಜು, ಅಶ್ವಥ್ ರೆಡ್ಡಿ, ಭಾರತೇಶು, ಜಗದೀಶ್ ಅವರು ಎತ್ತು ಕಟ್ಟಿ ಯಲ್ಲಪ್ಪನವ್ರಿಗೆ ನಮ್ಮ ಮೇಲೆ ಎಷ್ಟು ವರ್ಷಗಳಿಂದ ಜಮೀನು ವ್ಯಾಜ್ಯ ನಡೀತಿದೆ ನಿಮಗೂ? 12 ವರ್ಷದಿಂದ ನಡೀತಾ ಇದೆ ಸರ್. ಕೋರ್ಟಲ್ಲಿ ಇದೆಯಾ ಕೇಸ್? ಅದು ಹೈಕೋರ್ಟಲ್ಲಿ ಇದೆ ಸರ್. ಹೈಕೋರ್ಟಲ್ಲಿ ಇದ್ರೂ ಕೂಡ ಇವತ್ತು ಇಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಸರ್. ಪೊಸಿಷನ್ ಯಾರಿದ್ದಾರೆ? ಪೊಸಿಷನ್ ನಾವೇ ಇದ್ದೀರಿ ಸರ್. ನಮ್ಮ ಅಣ್ಣವ್ರು ಇದ್ದಾರೆ.
ಓಕೆ, ಆ ಜಮೀನು ನಮಗೆ ಬರಬೇಕು ಅಂತನಾ? ನಮ್ಮ ಅಣ್ಣವ್ರಿಗೆ 2 ಎಕರೆ 17 ಗುಂಟೆ ನಮ್ಮ ಅಣ್ಣವ್ರಿಗೆ ಸಂಬಂಧಪಟ್ಟಿದ್ದು. ಜಮೀನು ವಿಚಾರವಾಗಿ ಕೋರ್ಟಲ್ಲಿ ಕೇಸ್ ಹಿಡಿತು. ಹಾಂ ಸರ್. ಏಕೈಕಿ ಬಂದು ಮಚ್ಚ ಎತ್ಕೊಂಡ್ಬಂದು ರಾಡ್ ಎತ್ಕೊಂಡ್ಬಂದು ನಿಮಗೆ ಕೈಗೆ ಕಾಲಿಗೆ ಹೊಡೆದು ಕಾಲೆಲ್ಲ ನಮಗೆ ಟೈರ್ ಇಲ್ಲ. ಎಷ್ಟು ಜನ ಬಂದಿದ್ರು? ಯಾರ್ಯಾರು? ಇಂಟೆನ್ಷನ್ ಏನಿತ್ತು ಅಂತ ಜಮೀನು ವಿಚಾರಕ್ಕೆ ಸರ್. ಎಷ್ಟು ಜನ ಬಂದಿದ್ರು? ಯಾರ್ಯಾರು ಬಂದಿದ್ರು? ಯಲ್ಲಪ್ಪ ಮತ್ತು ಅವ್ರ ಮಗ ಅಂಜನ ಇಬ್ಬರೇ ಸರ್. ಬರೀ ಯಾರು ಬಂದಿದ್ರು? ಸರ್ ಅವತ್ತೇನಾಯಿತು, ನೀವೇನು ಮಾಡ್ತಿದ್ರಿ, ಅವ್ರು ಎಷ್ಟು ಜನ ಯಂತ್ರದಲ್ಲಿ ಬಂದಿದ್ರು? ಅವ್ರು ಬುಲಾರ ಕಾರಲ್ಲಿ ಬಂದು ಏಕಾಏಕಿ ಅಂದ್ರೆ ಏನಾದ್ರು ಮಾತುಕತೆಗೆ ಬಂದಿದ್ರೆ ಏಕಾಏಕಿ ಏನು ಅಲ್ಲೇ ಮಾಡಿದ್ರೆ? ಅಲ್ಲೇ ಮಾಡಕ್ಕೆ ಅಂದ್ಬಿಟ್ಟೆ ಬಂದಿದ್ರು ಸರ್. ಸುಮಾರು 2 ದಿನದಿಂದ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಎಷ್ಟು ಪಟ್ಟಿದ್ರು. ವರ್ಷದ ಕೇಸ್ ಆಯ್ತು? ಇದು 12 ವರ್ಷದಿಂದ ನಡೀತಿದೆ. 12 ವರ್ಷದ ಇದ್ದು ಯಾಕೆ ಮೊನ್ನೆ ಯಾಕೆ ಮಾಡ್ತಾರೆ? ಏನಾದ್ರು ಇತ್ತೀಚೆಗೆ ಏನಾದ್ರು ಕಿರಿಕ್ ಆಗಿತ್ತು ಬೇರೆ ಈಗ ಏನಾದ್ರು? 12 ವರ್ಷದ ಇದೇ ಇರ್ತದ್ದು ಏಕೈಕಿ ಅವತ್ತೇ ಬಂದು ಅಲ್ಲೇ ಮಾಡೋದಕ್ಕೆ ಕಾರಣ ಇದಕ್ಕಿಂತ 10 ದಿನದಿಂದ FIR ಆಗಿರುತ್ತೆ ಸರ್ ಅವ್ರ ಮೇಲೆ, ಏನಂತ? ಯಲ್ಲಪ್ಪ ಅವ್ರ ಮೇಲೆ. ಇದೇ ಜಮೀನು ವಿಚಾರಕ್ಕೆ. ಏನಂತ ಎಫ್ಐಆರ್ ಆಗಿದೆ? ಏನಂತ ಕೇಸ್ ಕೊಟ್ಟಿದ್ದೀರಿ? ಕೇಸ್ ಕಂಪ್ಲೇಂಟ್ ಏನಂತ ಕೊಟ್ಟಿದ್ರಿ? ಏನು ಒಡೆಯಕ್ಕೆ ಬಂದಿರೋ ಅಂತ ಕೊಟ್ರ ಅಥವಾ ಜಮೀನು ಜಮೀನು ಗಲಾಟೆ ಮಾಡಕ್ಕೆ ಅಂದ್ಬಿಟ್ಟೆ ಬಂದಿದ್ರು. ಅದಕ್ಕೆ ಹೊರತು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು. ಅದೇ ವಿಚಾರಕ್ಕೆ ಬಂದಿದ್ರು. ಬಂದು ಮತ್ತೆ ಇದನ್ನ ಸೇರಿಸ್ಕೊಂಡು ನೀವು ಕಂಪ್ಲೇಂಟ್ ಕೊಟ್ಟಿದ್ದಂತ ಬಂದು ನಿಮಗೆ ಗಲಾಟೆ ಮಾಡಿದ? FIR ಆಗಿತ್ತು. FIR ಆದಮೇಲೆ ಬಂದು ಮತ್ತೆ ಇನ್ನೊಂದು ಸರಿ ಗಲಾಟೆ ಮಾಡಿ ಮತ್ತೆ ಎತ್ಕೊಂಡ್ಬಂದು ಈ ಥರ ಮಾಡಿರೋದು. ಆ FIR ಆಗಿದ್ದೇನಂತ? FIR ಆಗಿದೆ ಇದೇ ಜಮೀನು ವಿಚಾರ ಸಂಬಂಧಪಟ್ಟಿದೆ. ಆಯ್ತು, ಗಲಾಟೆ ಆದ್ಮೇಲೆ ಏನಾಯ್ತು? ಅದಾದ್ಮೇಲೆ ಏನಾಯ್ತು? ಗಲಾಟೆ ಆಯ್ತು, ನಿಮ್ಗೆ ಹೇಟ್ ಬಿತ್ತು, ಗಲಾಟೆ ಆಯ್ತಲ್ಲ, ಆಮೇಲೆ ನೀವೇನು ಓಡೋದ್ರ ಹೇಗೆ ಹೇಳಿ? ಅದು ನಾವು ಗಲಾಟೆ ಆದಮೇಲೆ ಇಲ್ಲಿ ಎದ್ದು ಇದು ಮಾಡಿದ್ವಿ. ಅವಾಗ ಬಂದು ಊರವ್ರು ಬಂದು ಸ್ವಲ್ಪ ಕರ್ಕೊಂಡು ಆಮೇಲೆ? ಹಾಸ್ಪಿಟ್ಲಿಗೆ ಸೇರಿಸಿ ಓಕೆ. ಆಮೇಲೆ ಸಂಜೆನ್ಸ್ ಕರ್ಕೊಂಡೋಗಿ ಆಪ್ರೇಷನ್ನು, ಕೈ ಕಾಲು ನರ ಎಲ್ಲ ಕಟ್ಟಾಗಿದೆ ಸರ್. ಕೈಗೆ ನರ ಕಟ್ಟಾಗಿದೆ, ಕಾಲಿಗೆ ಮೂಳೆ ಕಟ್ಟಾಗಿದೆ ಸರ್. ಯಾರು ಗೇಟ್ ಆಗಿದೆ? ನನಗೆ ನಮ್ಮ ಅಣ್ಣಗೆ ಸರ್. ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ? ಹೊರತೂರು ಪೊಲೀಸ್ ಸ್ಟೇಷನ್ ಸರ್. ಸರ್ಜಾಪುರ ಹೋಗಿಲ್ಲ? ಅದಕ್ಕಿಂತ ಮುಂಚೆ ಏನಾದ್ರು ಎಲ್ಲೋಗಿದ್ರಿ ಸರ್? ಗಲಾಟೆ ಆದಾಗ ಫಸ್ಟ್ ನೀವು ಯಾವ ಸ್ಟೇಷನ್ಗೆ ಹೋದ್ರೆ ಸರ್? ಸರಿ, ವರ್ಧಾ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಆಗಿದೆಯಾ? ಹಾಂ ಸರ್. ಏನು ಕೇಳ್ಕೊತೀರಿ ನೀವು ಪೊಲೀಸ್ನವ್ರು? ಅದೇ ನಮಗೆ ಪ್ರಾಣ ಅಪಾಯ ಇದೆ. ನಮಗೆ ನಮ್ಮ ಅಣ್ಣ ಕುಟುಂಬ ಅವ್ರಿಗೆ ರಕ್ಷಣೆ ಬೇಕು ಸರ್. ಓಕೆ.